ಅಣ್ಣ, ನಾವು ಪ್ರತಿ ಬಾರಿ ಗೋರಕ್ಷಣೆ ಮಾಡಿ ಗೋವುಗಳನ್ನ ಗೋಶಾಲೆಗೆ ಬಿಟ್ಟು ಆ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಏನ್ ಹೇಳ್ತಾರೆ ಅಂದ್ರೆ, ಭಾರತ ಗೋಮಾಂಸ ರಫ್ತಲ್ಲಿ 2ನೇ ಸ್ಥಾನ ಇದೆ, ನೀವು ಮೋದಿಗೆ ಹೇಳಿ, ಕೇಂದ್ರ ಸರ್ಕಾರಕ್ಕೆ ಹೇಳಿ, ನಿಮ್ ಬಿಜೆಪಿ ಅವರೇ ಮಾಡ್ತಾರೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ ಅದಕ್ಕೆ ನೀವು? ಒಂದು ಓಪನ್ ಚಾಲೆಂಜ್ ಗೋಪಿ, ಹಾ ನೀನೇ ಹಾಕು. ಹಾ ಯಾರಾದ್ರೂ ಭಾರತದಿಂದ ಒಂದೇ 1 ಕೆಜಿ ಗೋವಿನ ಮಾಂಸ, ನಾವು ಗೋವು ಅಂತ ಯಾವ್ದನ್ನ ಕರಿತೀವಿ, ಎತ್ತು ಅಥವಾ ಹಾಲು ಕೊಡುವ ಹಸು ಅಥವಾ ಎತ್ತು, ಹೊಲ ಹೂಳುವ ಎತ್ತುಗಳನ್ನ, ಹಾಲು ಕೊಡುವ ಹಸುಗಳನ್ನ ಗೋವು ಅಂತ, ಕಾಮಧೇನು ಅಂತ ನಾವು ಕರಿತೀವಿ. ಒಂದೇ 1 ಕೆಜಿ ಗೋವಿನ ಮಾಂಸ ಅಥವಾ ಒಂದೇ 1 ಕೆಜಿ ಎತ್ತಿನ ಮಾಂಸ ಭಾರತದಿಂದ ರಫ್ತಾಗ್ತಿದೆ ಅಂತ ದಾಖಲೆ ಸಮೇತ ನಮ್ ಮುಂದೆ ಇಟ್ರೆ, ದಾಖಲೆ ಸಮೇತ ನನ್ನ ಮುಂದೆ ಇಡ್ಲಿ ಅವರು ಬರ್ಲಿ, ಚರ್ಚೆ, ಬಹಿರಂಗ ಚರ್ಚೆ. ಬೆರ್ಕೆ ಹುಟ್ಟಿದ್ರೆ ಬರಬೇಡಿ. ಇಲ್ಲ, ನಾವು ಬೆರ್ಕೆ ಹುಟ್ಟಿಲ್ಲ, ಅಪ್ಪಂಗೆ ಹುಟ್ಟಿದೀವಿ, ಒಬ್ಬಪ್ಪನಿಗೆ ಹುಟ್ಟಿದೀವಿ. ನಾವ್ ಯಾವ್ದೋ ಸಂತೆಲೋ ಅಥವಾ ಫುಟ್ಪಾತ್ ಕೆಳಗೋ ಅಥವಾ ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲೋ ಹುಟ್ಟಿಲ್ಲ. ನಾವು ಅವ್ರ ಅಪ್ಪಂಗೆ ಹುಟ್ಟಿದ್ರೆ ದಾಖಲೆ ಸಮೇತ ತಗೊಂಡು ಬರ್ಲಿ. ನನ್ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೀನಿ, ಚರ್ಚೆಗೆ ಬನ್ನಿ, ಯಾರಾದ್ರೂ ಸರಿ. ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ನೀವು ಸುಳ್ಳುಗಳನ್ನ ಹಬ್ಬಿಸೋದಲ್ಲ. ಈ ರೀತಿ ಸುಳ್ಳು ಹಬ್ಸೋದು, ನಮ್ ಜನಕ್ಕೆ ತಪ್ಪು ಮಾಹಿತಿ ಕೊಡೋದು, ಇದನ್ನ ಮಾಡೋದ್ರ ಬದಲು ಅಪ್ಪಂಗ್ ಹುಟ್ಟಿದ್ರೆ ಬನ್ರಪ್ಪ, ನೀವೆಲ್ಲ ಕರೆಕ್ಟ್ ಆಗಿ ಅರ್ಬೇರ್ಕೆಗಳಲ್ಲ, ನಾವು ಒಬ್ಬಂಗೆ ಹುಟ್ಟಿದೀವಿ ಅಂತ ಯಾರು ಹೇಳ್ಕೊಳ್ಳೋರಿದ್ರೆ ದಾಖಲೆ ಸಮೇತ ನನ್ ಮುಂದೆ ತಗೊಂಬಂದಿಟ್ಟು, ನೋಡು ಪುನೀತ್ ಕೆರೆಹಳ್ಳಿ, ಗೋಪಿಗೌಡ, ನೋಡಪ್ಪ, ಭಾರತದಿಂದ ಒಂದೇ 1 ಕೆಜಿ ಗೋವಿನ ಮಾಂಸ ಅಥವಾ ಎತ್ತಿನ ಮಾಂಸ ರಫ್ತಾಗ್ತಿದೆ ಅಂತ ದಾಖಲೆ ಸಮೇತ ಇಟ್ಬಿಟ್ರೆ, ಈ ತಲೆ ಅರ್ಧ ಬೋಳಿಸ್ಕೊಂಡು ಈ ಮೀಸೆ ಅರ್ಧ ತೆಗೆದು ಅವನ್ ಕಾಲಿಗೆ ಬಿದ್ದು ನಾನು 5 ಲಕ್ಷ ಹಣವನ್ನು ಅವನಿಗೆ ಮುಂದಿಡ್ತೀನಿ. 2014ರಿಂದ ಇಲ್ಲಿವರೆಗೂ ಒಂದೇ 1 ಕೆಜಿ ಗೋವಿನ ಮಾಂಸ ರಫ್ತಾಗ್ತಿಲ್ಲ ಗೋಪಿ. ನಾನು ಸುಮ್ನೆ ಬಾಯಿ ಮಾತಿಗೆ ಅಥವಾ ಯಾವ್ದೋ ಸರ್ಕಾರ ವಹಿಸ್ಕೊಂಡು ಮಾತಾಡ್ತಿಲ್ಲ, ಆಗ್ತಿದೆ ಅಂತ. ಪ್ರೆಸೆಂಟ್ ಗೋವಿನ ಮಾಂಸ ರಫ್ತಾಗ್ತಿದೆ ಅಂತ ಯಾವನಾರು ಅಪ್ಪಂಗ್ ಹುಡ್ತೋನು ಇದ್ರೆ ತಗೊಂಬಂದ್ ತೋರಿಸ್ಲಿ. ನೋಡ್ರಪ್ಪ, ಪುನೀತ್ ಕೆರೆಹಳ್ಳಿ ಚಾಲೆಂಜ್ ಮಾಡಾಯ್ತು. ನೀವೇನ ಕರೆಕ್ಟ್ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಗೋಮಾಂಸ ರಫ್ ಆಗ್ತಿದೆ ಅಂತ ಏನ್ ಕಮೆಂಟ್ ಆಗ್ತಿರಲ್ಲ, ಬಂದು ಚಾಲೆಂಜ್ ನ ಸ್ವೀಕರಿಸಿ ದಾಖಲೆ ಸಮೇತ ಪ್ರೂವ್ ಮಾಡಿ 5 ಲಕ್ಷ ದುಡ್ಡು ತಗೊಂಡೋಗಿ. ಇಲ್ಲ ಅಂದ್ರೆ ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಅಂತ